ಶುಭಾಶಯಗಳು. ನೋಡ್ರಿ, ಈ ಒಲಿಂಪಿಕ್ ಗೇಮ್ ಬಗ್ಗೆದಾಗ ನಾವು ದೈಹಿಕ ಶಿಕ್ಷಣ ಶಿಕ್ಷಕರಾಗಬೇಕು ಅನ್ನುವರು ಅಧಿಕವಾಗಿ ತಿಳಿದುಕೊಂಡಿರ್ಬೇಕು. ಯಾಕಪ್ಪ ಅಂತಂದ್ರಿ, ಇಲ್ಲಿ ಪ್ರತಿಯೊಂದು ನೀವು ಈಗಾಗಲೇ ಆಗಿರ್ತಕ್ಕಂತ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದು ನೋಡ್ರಿ, ಮತ್ತು ಮುಂದೆ ಬರ್ತಕ್ಕಂಥ ಸಂಭವನೀಯ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳು ಕೆಲವೊಂದು ಇನ್ಸ್ಟಿಟ್ಯೂಟ್ ಅವ್ರು ಬಿಟ್ಟಿರ್ತಾರೆ, ಅದ್ರಲ್ಲಿ ನೋಡ್ರಿ. ಮತ್ತ ಈಗಾಗಲೇ ಕೆಲವೊಂದು ಯೂನಿವರ್ಸಿಟಿ ಅವ್ರು ನಡೆಸಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ನೋಡ್ರಿ. ಪ್ರತಿಯೊಂದು ಪ್ರಶ್ನೆಯಲ್ಲಿಯೂ ಕೂಡ ಈ ಒಲಿಂಪಿಕ್ ವಿಚಾರವನ್ನ ಪ್ರತಿಯೊಂದು ಕ್ವಶನ್ ಪೇಪರ್ ನಲ್ಲಿ ಇರುತ್ತೆ. ಅದಕ್ಕೋಸ್ಕರ 1 ಅಥವಾ 2 ಮಾರ್ಕ್ಸ್ ಕಡ್ಡಾಯವಾಗಿರುವುದರಿಂದ ಒಂದ್ ಜರ ಸೂಕ್ಷ್ಮವಾಗಿ ಈ ಚಾಪ್ಟರ್ ಬಗ್ಗೆ ಅದ ಒಂದ್ ಸ್ವಲ್ಪ ನೋಡ್ಕೊಂತ ಹೋಗ್ಬೇಕಾಗತ್ತ. ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಂತ ಹೋಗ್ರಿ. ನೋಡ್ರಿ, ಈ ಒಲಿಂಪಿಕ್ ಕ್ರೀಡೆಯ ಉತ್ಸವವನ್ನ ಆರಂಭವಾದದ್ದು ಯಾವಾಗ ಅಂದ್ರೆ ಕ್ರಿಸ್ತ ಪೂರ್ವ 776ರಲ್ಲಿ ಅಂತ ನಾವು ನೋಡ್ತೀವಿ. ಕ್ರಿಸ್ತ ಪೂರ್ವ 776ರಲ್ಲಿನೇ ಈ ಒಲಿಂಪಿಕ್ ನ ಉತ್ಸವ ಅಂತಕ್ಕಂಥದ್ದು ಗ್ರೀಕ್ ದೇಶದಲ್ಲಿ ಪ್ರಾರಂಭವಾಯಿತು ಅಂತ ನಾವು ನೋಡ್ತೀವಿ. ಅಲ್ಲಿಯ ದೇವರ ಉತ್ಸವ ಇದು. ಅಲ್ಲಿಯ ದೇವರ ಜಾತ್ರೆಯಲ್ಲಿ ಆಡ್ತಕ್ಕಂಥ ಕೆಲವು, ಈಗ ನಾವು ನಮ್ಮ ಊರ ಜಾತ್ರೆಯಲ್ಲಿ ಕುಸ್ತಿಯನ್ನ ಆಡಿಸ್ತಾರ, ಅಥವಾ ಕೆಲವೊಂದು ಊರುಗಳ ಜಾತ್ರೆಗಳಲ್ಲಿ ಬಂಡಿಯನ್ನ ಓಡಿಸೋದು ಮಾಡ್ತಾರ. ಈಗ ನೀವು ಕಾಂತಾರ ಮೂವಿಯಲ್ಲಿ ನೋಡಿರ್ಬೋದು, ಕೋಣಗಳನ್ನ ಅವ್ರ ಊರ್ ಜಾತ್ರೆಯಲ್ಲಿ ಓಡಿಸ್ತಕ್ಕಂಥದ್ದು. ಹಂಗ ಗ್ರೀಸ್ ದೇಶದಲ್ಲಿ ಆಟೋಟಗಳನ್ನ ಮಾಡ್ತಕ್ಕಂಥ ಪದ್ಧತಿ ಅಲ್ಲಿ ಇತ್ತು. ಈಗ ನೋಡ್ರಿ, ಅದು 776ರ ಇತಿಹಾಸದ ಹಿಂದೆ ನಡೆದಿರ್ತಕ್ಕಂಥದ್ದು ಕ್ರಿಸ್ತ ಪೂರ್ವ. ನೆನಪಲ್ಲಿ ಇಟ್ಕೋರಿ, ಕ್ರಿಸ್ತ ಪೂರ್ವ 776. ಅಲ್ಲಿ ಕ್ರಿಸ್ತ ಶಕನೂ ಇಟ್ಟಿರ್ತಾನ, ನೆನ್ಪಿಟ್ಕೋರಿ. ತದನಂತರ ಕಾರಣಾಂತರಗಳಿಂದ ಈ ಆಟವನ್ನ ಜೋಡಿಸತಕ್ಕಂಥ ದೊರೆ ಏನ್ ಮಾಡ್ತಾನಪ್ಪ ಅಂತಂದ್ರಿ, ನಿಲ್ಲಿಸ್ಬಿಡ್ತಾನ. ನಿಲ್ಲಿಸಿದ ನಂತರ ನೆನ್ಪ್ ಮಾಡ್ಕೋರಿ, 1896ರಲ್ಲಿ ಕುಬರ್ತಿನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನ್ರಿ. ಈ ಕುಬರ್ತಿನ್ ಬಂದು ಪುನಃ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಆಟವನ್ನ ಪ್ರಾರಂಭ ಮಾಡ್ದ ಅಂತ ನೋಡ್ತೀವಿ. ಅದಕ್ಕಾಗಿ ಒಲಿಂಪಿಕ್ ಆಟಗಳ ಆಧುನಿಕ ಜನಕ ಅಂತ ಹೇಳಿ ನಾವು ಈ ಕುಬರ್ತಿನ್ ಅನ್ನ ಕರಿತೀವಿ. ಒಲಿಂಪಿಕ್ ನ ಪಿತಾಮಹ ಯಾರು ಅಂದ್ರೆ ಕುಬರ್ತಿನ್ ಅಂತ ನಾವು ಕರಿತೀವಿ. ಇದು 1894ಕ್ಕೆ IOC ಈತ ರಚನೆ ಮಾಡ್ಕೊಂಡಿದ್ದ. ಈ ಕಡೆಯಿಂದ ಹೋಗಿ ಹಾಕ್ರಿ ಚೇರ್, ನಿಮ್ ಸಲಕ್ಕೆ ಚೇರ್ ಬಿಟ್ಟಿನಿ. ಅಲ್ಲಿ ಈ ಪ್ರಾಚೀನ ಕಾಲದಲ್ಲಿ ಇಲ್ಲ ಆಡ್ತಾ ಇದ್ರು. ಅಲ್ಲಿ ಯಾರಿದ್ರು ಅಂದ್ರ ರೋಮನ್ನರು ಆಳ್ವಿಕೆ ಇತ್ತು ಅಂತ ನಾವು ನೋಡ್ತೀವಿ. ಅವರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಒಂದಾಗಿ ಈ ಆಟವನ್ನ ಆಡ್ಕೊಂತ ಬಂದ್ರು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಈ ಆಟ ಯಾವಾಗ ನಿಂದ್ರಿಸಲಾಗಿತ್ತು, ಈ ಆಟ ಯಾವಾಗ ನಿಂತು ಹೋಯಿತು ಅಂತ ಒಂದ್ಸಲ ಪ್ರಶ್ನೆ ಕೇಳ್ಯಾನ. ಮೊನ್ನೆ 2012ರದಾಗ ಅಲ್ಲಿ 394 ಕ್ರಿಸ್ತ ಶಕ ನೋಡ್ರಿ, ಅಲ್ಲಿ ಕ್ರಿಸ್ತ ಪೂರ್ವನು ಇಟ್ಟಿದ್ದ ಆನ್ಸರ್. 394 ಕ್ರಿಸ್ತ ಶಕದಲ್ಲಿ ಅಂತ ನಾವು ನೋಡ್ತೀವಿ. ಯಾರ ನಿಂದ್ರಿಸಿದ್ರು ಆ ಆಟ ಅಂತಂದ್ರ ಥಿಯೋಡಿಸಸ್ ಅಂತಕ್ಕಂಥದ್ದು. ಏನ್ ಆಟ ಆಡ್ತೀರಿ, ದುಡ್ಕೊಂಡ್ ತಿನ್ರಿ, ನೀವ್ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ ಅಂತ ತಿಳ್ಕೊಂಡು ನೆಗ್ಲಿಜೆನ್ಸಿಯಿಂದ ಮಾತಾಡಿ ಆ ಆಟವನ್ನ ನಿಲ್ಲಿಸ್ಬಿಟ್ಟ. ಮೂಲವಾಗಿ ಬರೇ ಓಡ್ತಕ್ಕಂಥದ್ದು, ಹೈ ಜಂಪ, ಲಾಂಗ್ ಜಂಪ, ಭಾರ ಎತ್ತಕ್ಕಂಥದ್ದು, ಕುಸ್ತಿ ಆಡ್ತಕ್ಕಂಥವು ಕೆಲವೊಂದಿಷ್ಟು ಆಟಗಳನ್ನ ಮಾತ್ರ ಅಲ್ಲಿ ಆಡಲಾಗ್ತಾ ಇತ್ತು ಅಂತ ನೋಡ್ತೀವಿ. ಈಗ ಉನ್ನತ ಮಟ್ಟಕ್ಕೆ ಈ ಆಟ ಬೆಳೆದು ಬಂತು ಅಂತಕ್ಕಂಥ ವಿಚಾರ. ಪ್ರತಿಯೊಬ್ಬರು ಈ ವಿಚಾರ ನೀವು ನೆನಪಿಟ್ಟುಕೊಳ್ಳೇಬೇಕು. ಈ ಕುಬರ್ತಿನ್ ಅಂತಕ್ಕಂಥ ವ್ಯಕ್ತಿ 1894 ಜೂನ್ 23, ನೆನ್ಪಿಟ್ಕೋರಿ, 1894 ಜೂನ್ 23ರಲ್ಲಿ IOCಯನ್ನ ಸ್ಥಾಪನೆ ಮಾಡ್ದ. ಬಹಳ ಸಲ ಪ್ರಶ್ನೆ ಆಗಿರ್ತಕ್ಕಂಥ ವಿಚಾರ ಇದು.
ಈ ಜೂನ್ 23 ಒಲಿಂಪಿಕ್ ಡೇ ಅಂತ ಹೇಳಿ ವಿಶ್ವಾದ್ಯಂತ ಆಚರಣೆ ಮಾಡಲಾಗುತ್ತೆ ಅಂತ ನಾವು ನೋಡ್ತೀವಿ. ಇನ್ನೊಂದು ಪ್ರಶ್ನೆ ಆಗತ್ರಿ, ಮೊಟ್ಟ ಮೊದಲ ಒಲಿಂಪಿಕ್ ಗೇಮ್ ಯಾವಾಗ ನಡೀತು ಹೇಳಿದೀನಿ. ಮೊಟ್ಟ ಮೊದಲ ಆಧುನಿಕ ಒಲಿಂಪಿಕ್ ಗೇಮ್ ಎಲ್ಲಿ ನಡೀತು ಅಂತ ಕೇಳಿದಾಗ ಗ್ರೀಸ್ ನ ಅಥೆನ್ಸ್ ನಲ್ಲಿ ನೋಡ್ರಿ. ನೆನಪಿನಲ್ಲಿ ಇಟ್ಕೋರಿ, ಗ್ರೀಸ್ ನ ಅಥೆನ್ಸ್ ನಲ್ಲಿ ಈ ಮೊಟ್ಟ ಮೊದಲ ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟ ನಡೀತು ಅಂತ ನಾವು ನೋಡ್ತೀವಿ. ಮತ್ತ ಈ ಒಲಿಂಪಿಕ್ ಕ್ರೀಡೆಯನ್ನ ನಡೆದಾಗ ಅಲ್ಲಿ ಕೋರಿಬಾಸ್ ಅಂತಕ್ಕಂತ ಒಬ್ಬ ವ್ಯಕ್ತಿ, ಡಿ ಬಾಸ್ ಅಲ್ಲ, ನೆನ್ಪಿರ್ಲಿ, ಡಿ ಬಾಸ್ ಅಲ್ಲ, ಕೋರಿಬಾಸ್. ಆ ಕೋರಿಬಾಸ್ ಅನ್ನುವ ಒಬ್ಬ ವ್ಯಕ್ತಿ ಓಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ಒಲಿಂಪಿಕ್ ನಲ್ಲಿ ಮೊಟ್ಟ ಮೊದಲ ಪದಕವನ್ನ ಪಡೆದಂತ ವ್ಯಕ್ತಿ ಅಂತ ನಾವು ನೋಡ್ತೀವಿ ಕೋರಿಬಾಸ್. ಎಷ್ಟರಲ್ಲಿ ಅಂದ್ರೆ ಕ್ರಿಸ್ತಪೂರ್ವ 776ರಲ್ಲಿ ನೋಡ್ರಿ ಕೋರಿಬಾಸ್ ತಗೊಂಡದ್ದು ಒಲಿಂಪಿಕ್ ಗೇಮ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪದಕವನ್ನ ಪಡೆದವ ಯಾರಪ್ಪ ಅಂದ್ರೆ ಕೋರಿಬಾಸ್, ಕ್ರಿಸ್ತಪೂರ್ವದಲ್ಲಿ ಆತ. ತದನಂತರ ನಾವು ನೋಡ್ಕೊಂತ ಬರ್ಬೇಕಾದಾಗ 1948 1948 ಐಒಸಿ ಏನ್ ಮಾಡ್ತಪ್ಪ ಅಂತಂದ್ರ ಈ ಕುಬರ್ತಿನ್ ಅಂತಕ್ಕಂಥ ವ್ಯಕ್ತಿ 1894 1894 ಜೂನ್ 23ನೇ ತಾರೀಕಿಗೆ ಕುಬರ್ತಿನ್ ಏನು ಈ ಒಲಿಂಪಿಕ್ ಅನ್ನ ಸ್ಥಾಪನೆ ಮಾಡಿದ ನೋಡ್ರಿ. ಆ ಕುಬರ್ತಿನ್ ಸ್ಥಾಪನೆ ಮಾಡಿದ ಈ ಜೂನ್ 23ನೇ ತಾರೀಕನ್ನ 1948ರಿಂದ ನೆನಪಿರಲ್ರಿ, 1948ರಿಂದ ಒಲಿಂಪಿಕ್ ಗೇಮ್ ಅನ್ನ ಆಚರಣೆ ಮಾಡ್ಕೊಂತ ಬಂದೀವಿ ಅಂತ ನಾವು ನೋಡ್ತೀವಿ. ಎಂದಿನಿಂದ ಒಲಿಂಪಿಕ್ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಂಡ್ ಬರ್ಲಾಯ್ತು ಅಂತಂದ್ರ 1948ರಿಂದ ಅಂತಕ್ಕಂಥ ವಿಚಾರ. ಇಲ್ಲಿ ಮುಖ್ಯವಾದಂತ ನಾವು ಅಂಶವನ್ನ ನೋಡ್ಬೇಕಾದಾಗ ಈಗಾಗಲೇ 2 ಬಾರಿ ಪ್ರಶ್ನೆಯನ್ನ ಆಗ್ಯಾದ್ರಿ. ಈ ಒಲಿಂಪಿಕ್ ನ ಧ್ಯೇಯ ವಾಕ್ಯ ಏನು ಅಂತಂದ್ರ ಇನ್ನಷ್ಟು ವೇಗ, ಇನ್ನಷ್ಟು ಎತ್ತರ, ಇನ್ನಷ್ಟು ಬಲಿಷ್ಠ ಅಂತಕ್ಕಂಥದ್ದು. ವೇಗ, ಉನ್ನತ ಮತ್ತು ಶಕ್ತಿಶಾಲಿ. ಇದು ಈ ವಿಚಾರವನ್ನ 1924ರಲ್ಲಿ ಪ್ಯಾರಿಸ್ ನಲ್ಲಿ ನಡೆದಿರ್ತಕ್ಕಂಥ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಈ ವಾಕ್ಯಗಳನ್ನ ಪರಿಚಯಿಸಲಾಯಿತು ಅಂತ ನಾವು ನೋಡ್ತೀವಿ. ಒಲಿಂಪಿಕ್ ನ ಒಂದು ಧ್ಯೇಯ ವಾಕ್ಯ ಬೇಕಲ್ರಿ. ಆ ಧ್ಯೇಯ ವಾಕ್ಯವನ್ನ ನೀಡಿರ್ತಕ್ಕಂಥ ವ್ಯಕ್ತಿ ಯಾರು? ಹೆನ್ರಿ ಡಿಡೋಯನ್ ಅಂತಕ್ಕಂಥ ವ್ಯಕ್ತಿ. ನೆನಪಿನಲ್ಲಿ ಇಟ್ಕೋರಿ, ಒಲಿಂಪಿಕ್ ನ ಧ್ಯೇಯ ವಾಕ್ಯ ಏನು ಅಂತಂದಾಗ ವೇಗ, ಎತ್ತರ ಮತ್ತು ಬಲಿಷ್ಠ. ಅದು ಎಷ್ಟಕ್ಕ ಅನ್ವಯಿಕೆ ಮಾಡ್ಕೊಳ್ಳಲಾಯ್ತು ಅಂದ್ರ 1924ಕ್ಕ ಅನ್ವಯಿಕೆ ಮಾಡ್ಕೊಳ್ಳಾಯ್ತು. ಆ ವಿಚಾರವನ್ನ ಕೊಟ್ಟವನು ಯಾರು ಅಂದ್ರ ಹೆನ್ರಿ ಡಿಡೋಯನ್ ಅಂತಕ್ಕಂಥ ವ್ಯಕ್ತಿ. ನೋಡ್ರಿ, ಅದೊಂದೊಂದ್ಸಲ ಇಂಗ್ಲಿಷ್ ನಲ್ಲಿಯೂ ಕೂಡ ಇವು ಕೇಳಿದ್ದಾನಂತ ನಾವು ನೋಡ್ತೀವಿ. ವೇಗವಾಗಿ, ಇನ್ನಷ್ಟು ವೇಗವಾಗಿ ಅಥವಾ ಇನ್ನಷ್ಟು ಶೀಘ್ರದಲ್ಲಿ. ಸಿಟಿಎಸ್ ಆ ಪದದ ಅರ್ಥ ನೋಡ್ರಿ, ಎತ್ತರಕ್ಕೆ, ಇನ್ನಷ್ಟು ಎತ್ತರವಾಗಿ, ಇನ್ನಷ್ಟು ಉನ್ನತವಾಗಿ. ಎಸ್ ಇನ್ನಷ್ಟು ಶಕ್ತಿಶಾಲಿ, ಇನ್ನಷ್ಟು ಬಲಿಷ್ಠವಾಗಿ. 40s ಕ್ಲಿಯರ್ ರೀ. ಈ ರೀತಿ ನಾವು ನೋಡ್ಕೊಂತ ಹೋಗ್ಬೇಕು ಅಂತಕ್ಕಂಥದ್ದು. ಅದೇ ರೀತಿಯಾಗಿ
ಅಲ್ಲಿ ಒಂದು ವಿಚಾರ ಎಷ್ಟು ಅಲ್ಟಿಮೇಟ್ ಆಗಿ ಅವ್ರು ಹೇಳ್ತಾರ ಅಂತಂದ್ರೆ ಪಾಲ್ಗೊಳ್ಳುವಿಕೆಗೆ ಒಂದು ವಿಚಾರ ಏನಷ್ಟು ಅಲ್ಟಿಮೇಟ್ ಹೇಳ್ತಾರ, ಜೀವನದಲ್ಲಿ ಹೋರಾಡುವುದು ಮುಖ್ಯವೇ ಹೊರತು ಗೆಲ್ಲುವುದಲ್ಲ. ಎಷ್ಟ್ ನೋಡ್ರಿ, ಮೊದಲ ಹೋರಾಟ ಆಗ್ಲಿ ಜೀವನದಲ್ಲಿ ಅಂತಕ್ಕಂಥ ವಿಚಾರ. ಸೋಲ್ತಿವೋ ಗೆಡ್ತೀವೋ ಬಿಡವ್, ಸೋಲ್ತಿವಿ ಅಂತಂದ್ರ ಒಂದು ಅನುಭವ, ಗೆದ್ವಿ ಅಂತಂದ್ರ ಅದೊಂದು ವಿಚಾರ. ಜೀವನದಲ್ಲಿ ಹೋರಾಡುವುದು ಮುಖ್ಯವೇ ಹೊರತು ಗೆಲ್ಲುವುದಲ್ಲ ಎಂಬ ತತ್ವದೊಂದಿಗೆ ಕ್ರೀಡಾಪಟುಗಳು ಭಾಗವಹಿಸುತ್ತಾರೆ. ಇದು ನೋಡ್ರಿ, ಈಗ ವಿಶ್ವದ ಕ್ರೀಡಾಕೂಟಗಳಲ್ಲಿ ನಾವು ನೋಡ್ಕೊಂತ ಹೋದಾಗ ಬೇಸಿಗೆಯ ಕ್ರೀಡಾಕೂಟ ಮತ್ತು ಚಳಿಗಾಲದ ಕ್ರೀಡಾಕೂಟ ಅಂತ ನೋಡ್ತೀವಿ. ಈ ಚಳಿಗಾಲದ ಕ್ರೀಡಾಕೂಟ 1924ರಿಂದ ಪ್ರಾರಂಭವಾಯಿತು ಅಂತಕ್ಕಂಥದ್ದು. 1924ರಿಂದ ಚಳಿಗಾಲದ ಕ್ರೀಡಾಕೂಟಗಳು ಪ್ರಾರಂಭವಾದವು. ಅದು ಚಳಿಗಾಲದ ಒಲಿಂಪಿಕ್ ಕ್ರೀಡೆಗಳು ಅಂತ ನೋಡಿದ್ದೀವಿ. ಈ ಒಲಿಂಪಿಕ್ ಕ್ರೀಡೆಗಳು 4 ವರ್ಷಗೂ ಮಾತ್ರ, ಬ್ಯಾಸಿಗೆ ಒಲಿಂಪಿಕ್ ಹೌದು, ಚಳಿಗಾಲದ ಒಲಿಂಪಿಕ್ ಹೌದು. ಇನ್ನ ಬಹಳಷ್ಟು ಬಾರಿ ಕೇಳಿರ್ತಕ್ಕಂಥದ್ದು, ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದು ಅಂತಂದಾಗ, ಯಾವ ವರ್ಷ, ಈ ಕೆಳಗಿನ ಯಾವ ವರ್ಷ ಒಲಿಂಪಿಕ್ ಕ್ರೀಡೆಗಳು ನಡೆಯಲಿಲ್ಲ ಅಂತ ಕೇಳಿದ್ದಾನೆ. 1916, 1940, 1944ರಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೆಯಲಿಲ್ಲ, ಈ 3 ಸೀಸನ್. ಮತ್ತೆ ಯಾಕೆ ನಡೀಲಿಲ್ಲ ಅಂತಂದಾಗ, ಅಲ್ಲಿ ಮಹಾಯುದ್ಧಗಳ ಆಗಮನವಾಗಿ ಈ ಕ್ರೀಡೆಗಳು ನಡೆಯಲಿಲ್ಲ ಅಂತ ನೋಡ್ತೀವಿ. 1ನೇ ಮಹಾಯುದ್ಧ ಮತ್ತು 2ನೇ ಮಹಾಯುದ್ಧಗಳ ಆಗಮನವಾಗಿ ಈ ಯುದ್ಧಗಳು ನಡೀಲಿಲ್ಲ ಅಂತ ನಾವು ನೋಡ್ತೀವಿ. ಒಲಿಂಪಿಕ್ ಕ್ರೀಡೆಗಳು ಪೊಲೀಸ್ ಕೇಳಲ್ಪಟ್ಟದ, ಎಷ್ಟು ದಿನಗಳ ಕಾಲ ನಡೆಯುತ್ತವೆ ಅಂತ ಪ್ರಶ್ನೆ ಆಗ್ಯದ. 16 ದಿವಸಗಳ ಕಾಲ ಒಲಿಂಪಿಕ್ ಕ್ರೀಡೆ ನಡೆಯಲಾಗುತ್ತದೆ. ಈಗ ಅದೇ ರೀತಿಯಾಗಿ ನಮ್ಮ ಭಾರತೀಯರು ಒಲಿಂಪಿಕ್ ಕ್ರೀಡೆಯಲ್ಲಿ ಭಾಗವಹಿಸ್ಬೇಕಂದ್ರೆ ಒಂದು ಆಯ್ಕೆ ಸಮಿತಿ ಅಂತ ಇರುತ್ತೆ. ಆ ಆಯ್ಕೆ ಸಮಿತಿ IOC ಅಂತಕ್ಕಂಥ ನೋಡ್ರಿ. ಚಳಿಗಾಲದ ಒಲಿಂಪಿಕ್ ಕ್ರೀಡೆ ಪ್ರಾರಂಭವಾಗುವುದು ಯಾವಾಗ ಅಂತ ಪ್ರಶ್ನೆ ಆಗ್ಯದ, 1924ರಲ್ಲಿ. ಮತ್ತ ಅದೇ ರೀತಿಯಾಗಿ ನಾವು ನೋಡ್ಕೊಂತ ಹೋದಿವಿ ಅಂತಂದಾಗ, ಒಲಿಂಪಿಕ್ ನ ಒಂದು ಧ್ವಜ, ಒಂದು ಬಿಳಿಯ ಧ್ವಜ ಇರುತ್ತೆ. ಅದ್ರ ಮೇಲ 5 ರಿಂಗ್ಗಳು ಇರ್ತಾವ. ನಾವು ಎಷ್ಟೋ ಸಲ ಕೇಳಿದಾನೆ, ಎಷ್ಟು ರಿಂಗ್ ಇರ್ತಾವ, ಆ ಬಣ್ಣ ಯಾವ್ದು ಗುರುತಿಸ್ತದ ಅಂತಕ್ಕಂಥದ್ದು. ಒಂದ್ ಸ್ವಲ್ಪ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತದ್ರಿ. ಚಳಿಗಾಲದ ಒಲಿಂಪಿಕ್ ಕ್ರೀಡೆ 1924ಕ್ಕ ಆಡಲಾಗ್ಯದ, ನೆನ್ಪಿಟ್ಕೋರಿ. ಈ 1920ರಲ್ಲಿ ಒಲಿಂಪಿಕ್ ಧ್ವಜ ಅಳವಡಿಕೆ ಮಾಡಿಕೊಳ್ಳಲಾಯಿತು ಅಂತ ನೋಡ್ತೀವಿ. ಇದು 1913ರಲ್ಲಿ ಮೊದಲನೇ ಪ್ರಾರಂಭ ಮಾಡಿದ್ದು ನಮ್ದೊಂದು ಧ್ವಜ ಇರ್ಲಿ ಅಂತೇಳಿ. ಹೆಂಗ್ರಿ, ಭಾರತದ ಧ್ವಜ ಯಾವ ರೀತಿ 1906ಕ್ಕೆ ಮೇಡಮ್ ಕಾಮಾ ಅವರು ಪರಿಚಯಿಸಿರ್ತಾರೆ, ಆದ್ರೆ 1947ಕ್ಕೆ ಅದಕ್ಕೆ ಅನ್ವಯಿಕೆ ಮಾಡ್ಕೋತೀವಿ ನಾವು. ಅದಕ್ಕೆ ನಾವು ಅನ್ವಯಿಕೆ ಮಾಡ್ಕೋತೀವಿ. 1920ಕ್ಕೆ ಅನ್ವಯಿಕೆ ಮಾಡ್ಕೊಂಡು ಯಾವ ಒಲಿಂಪಿಕ್ ನಲ್ಲಿ ನಾವು ತಗೊಂಡ್ಬಂದಿವಿ ಅಂದಾಗ, ಅಂಟ್ವರ್ಪ್ ಅಂತಕ್ಕಂತ ಒಲಿಂಪಿಕ್ ಗೇಮ್ ನಲ್ಲಿ ಅದನ್ನ ನಾವು ತಗೊಂಡು ಬಂದಿವಿ ಅಂತ ನೋಡ್ತೀವಿ. ಆ ಅಂಟ್ವರ್ಪ್ ಈ ಒಲಿಂಪಿಕ್ ಯಾವ ದೇಶ ನಡೆಸ್ಕೊಟ್ಟಿತ್ತು ಅಂತಂದ್ರ ಬೆಲ್ಜಿಯಂ ದೇಶ ಅಂತ ಹೇಳಿ. ನೋಡ್ರಿ, ಒಲಿಂಪಿಕ್ ಧ್ವಜ ಯಾವ ಒಲಿಂಪಿಕ್ ಕ್ರೀಡೆಯಲ್ಲಿ ಅಳವಡಿಕೆ ಮಾಡಿಕೊಳ್ಳಲಾಯಿತು ಅಂತಂದ್ರ ಬೆಲ್ಜಿಯಂ ಒಲಿಂಪಿಕ್ ಗೇಮ್ 1920ರಲ್ಲಿ ಅಂತಕ್ಕಂಥ ವಿಚಾರ.
ಮ ಈ ಒಲಿಂಪಿಕ್ ಧ್ವಜವನ್ನ ತಯಾರು ಮಾಡ್ತಕ್ಕಂಥವ್ರು ಯಾರು? ಈ ಒಲಿಂಪಿಕ್ ಧ್ವಜವನ್ನ ತಯಾರು ಮಾಡ್ತಕ್ಕಂಥವ್ರು ಯಾರು ಅಂತಂದಾಗ ಹೆಮಿಸ್ಟೆಲಿನಿಯಾ ಬಿಷಪ್ ಅಂತಕ್ಕಂಥವ್ರು. ಏನಿಲ್ಲ, ಬಾಯಾಟ್ ಮಾಡ್ಬೇಕಂತೇನಿಲ್ರಿ, ಒಂದ್ಸಲ ಕಣ್ಣು ಆಡಿಸ್ಬಿಡ್ರಿ, ಆಪ್ಷನ್ಸ್ ಬತ್ತು 100% ಹಾಕ್ರಿ, ವರಿ ಮಾಡ್ಬೇಡ್ರಿ. ಇನ್ನ ಇಲ್ಲಿ ಬಣ್ಣಗಳು ಬರ್ತಾವ್ರಿ, ಒಲಿಂಪಿಕ್ದು ಬಣ್ಣಗಳು ಬರ್ತಾವ. ಆ ನೀಲಿ ಬಣ್ಣ ಅದ ನೋಡ್ರಿ, ನೀಲಿ ಬಣ್ಣದ ಬಳೆ ಅದ, ನೀವು ಒಂದ್ಸಲ ನೋಡಬಹುದು. ಒಲಿಂಪಿಕ್ ನ ಧ್ವಜ ಶ್ವೇತ ಬಣ್ಣದಿಂದ ಕೂಡಿರ್ತದ. ನಾ PDF ತಗೋಬೇಕಂದ ನೆನಪು ಬರ್ಲಿಲ್ಲ ನನಗ. ಆ ನೀಲಿ ಏನದ ನೋಡ್ರಿ, ಅದು ಯುರೋಪ್ ಖಂಡವನ್ನ ಪ್ರತಿನಿಧಿಸ್ತದೆ. ಒಂದೊಂದು ಬಳೆಗಳು ಒಂದೊಂದು ದೇಶಗಳನ್ನ ಪ್ರತಿನಿಧಿಸ್ತಾವ. ನೀಲಿ ಬಳೆ ಯುರೋಪ್ ಖಂಡವನ್ನ ಪ್ರತಿನಿಧಿಸ್ತದ್ರಿ. ಮತ್ತ ಹಳದಿ ಅದ ನೋಡ್ರಿ, ಅದು ಹಳದಿ ಏಷ್ಯಾ ಖಂಡವನ್ನ ಪ್ರತಿನಿಧಿಸ್ತದೆ. ಈಗಾಗಲೇ ಪ್ರಶ್ನೆಗದ, ನೀ ಯುರೋಪ, ಹಳದಿ ಏಷ್ಯಾ ಖಂಡ ಅಂತ ನೀವು ನೆನಪಿದೆ. ಯುರೋಪ್, ಏಷ್ಯಾ, ಹಳದಿ ಖಂಡ ಅಂತ. ಕಪ್ಪು ಇದು ನೆನಪುಳಿತದೆ. ಯಾಕೆ ಆಫ್ರಿಕಾ ಅಂತ ನಾವು ನೋಡ್ತೀವಿ, ಯಾಕೆ ಅಲ್ಲಿ ಜನಾಂಗ ಕಪ್ಪದ ಅಂತ ತಿಳ್ಕೊಂಡು ನೀವು ಅಂತ ಹೇಳ್ತೀವಿ. ಹಸಿರು ಆಸ್ಟ್ರೇಲಿಯಾ ಖಂಡವನ್ನ ಪ್ರತಿನಿಧಿಸ್ತದ. ಕೆಂಪು ಅಮೇರಿಕ, ಇದನ್ನು ನಿಮ್ಗೆ ನೆನಪುಳಿತದೆ. ಯಾಕಂದ್ರೆ ಜನ ಕೆಂಪುಗವ ಇರಲಿ, ಯಾವುದೇ ಒಂದು ಕೋಡ್ ಮೇಲೆ ನೆನ್ಪಿಟ್ಕೊಂತ ಹೋರಿ ಅಂತ ನಾವ್ ಹೇಳ್ತೀವಿ. ಆಯ್ತು, ಇಷ್ಟೆಲ್ಲ ಆಯ್ತು. ಭಾರತ ದೇಶದಲ್ಲಿ ಒಲಿಂಪಿಕ್ ಸಂಸ್ಥೆ ಪ್ರಾರಂಭ ಯಾವಾಗ ಆಯ್ತು ಅಂತಂದ್ರ, ಅವಾಗ ಬ್ರಿಟಿಷರಿದ್ರು. ಭಾರತವನ್ನ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು. 1927 ಏನಾಯ್ತಪ್ಪ ಅಂತಂದ್ರೆ ಇದು ಪ್ರಾರಂಭವಾಯ್ತು ಅಂತ ನಾವು ನೋಡ್ತೀವಿ. ಮತ್ತ ಈ ಒಲಿಂಪಿಕ್ ಗೇಮ್ ನಲ್ಲಿ 1912 ಸ್ತ್ರೀಯರು ಪಾಲ್ಗೊಂಡ್ರು, ಮಹಿಳೆಯರು. ನಿಮ್ಗೆ ಈಗಾಗಲೇ ಗೊತ್ತದ, ಇಲ್ಲಿ ಒಲಿಂಪಿಕ್ ಜ್ಯೋತಿ ಅಂತ ಬರುತ್ತ್ರಿ, ದೀಪವನ್ನ ಹಚ್ತಕ್ಕಂಥದ್ದು ಒಲಿಂಪಿಕ್ ಜ್ಯೋತಿ ಅಂತಕ್ಕಂಥದ್ದು ಬರ್ತದೆ. ಆ ಒಲಿಂಪಿಕ್ ಜ್ಯೋತಿ 1928 ಪ್ರಾರಂಭ ಮಾಡಿದ್ರು ಅಂತ ನಾವು ಈಗಾಗಲೇ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದು ಅಂತಂದ್ರಿ, ರೈಲ್ವೆ ಎಕ್ಸಾಮ್ ಅಲ್ಲಿ ಒಲಿಂಪಿಕ್ ನಲ್ಲಿ ಅತಿ ಹೆಚ್ಚು ಜನಪ್ರಿಯ ಆಟ, ಅತಿ ಹೆಚ್ಚು ಈ ಆಟ ನಡೆದದ ಅಂದ್ರೆ ಅಷ್ಟೂ ಮಂದಿ ಬಂದಿ ಅಲ್ಲಿ ಕುಂತು ನೋಡ್ತಾರ. ಅದು ಯಾವ್ದು ಆಟ ಅಂತಂದ್ರಿ, ಫುಟ್ಬಾಲ್ ಅಂತ ನಾನು ನೆನ್ಪಿರ್ಲಿ. ಇನ್ನ 1900 ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ನೋಡ್ಕೊಂತ ಹೋದಾಗ ಇಲ್ಲಿ ಇದು ವಿಚಾರ ನಾವು ಆಮೇಲೆ ನೋಡ್ಕೊಂತ ಹೋಗಾಮಿ. ಒಂದ್ ಮಿನಿಟ್ ಇದು ನೋಡ್ಕೊಂತ ಹೋರಿ. 1900 ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಭಾರತ ಮೊಟ್ಟ ಮೊದಲು ಪದಕವನ್ನ ಗೆದ್ದಿತು ಅಂತ ನೋಡ್ತೀವಿ. ಅದು ಸ್ವಾತಂತ್ರ್ಯದ ಪೂರ್ವ ಕಾಲ, ಭಾರತ ದೇಶ ಸ್ವಾತಂತ್ರ್ಯನೇ ಗೊಂಡಿರ್ಲಿಲ್ಲ. ಅವ ಯಾರು ಅಂದ್ರ ನಾರ್ಮನ್ ಪ್ರಿಚರ್ಡ್ ಅಂತಕ್ಕಂಥ ವ್ಯಕ್ತಿ. ಆತ ಪದಕವನ್ನ ಗೆದ್ದಿದ್ದ. ಯಾವುದಕ್ಕಂದಾಗ 200 ಮೀಟರ್ ವಿಭಾಗದ ಓಟದಲ್ಲಿ ಆತ ತೆಗೆದುಕೊಂಡದ್ದು ಬೆಳ್ಳಿ ಪದಕ ಅಂತ ನಾವು ನೋಡ್ತೀವಿ. ಮತ್ತ ಆಧುನಿಕ ಒಲಿಂಪಿಕ್ ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ವ್ಯಕ್ತಿ ಯಾರು ಅಂದ್ರೆ ಜೇಮ್ಸ್ ಸ್ಪ್ಯಾನೋಲಿ ಅಂತಕ್ಕಂಥವ್. ಭಾರತೀಯನ ಅಲ್ಲ ಈತ, ಬೇರೆ
ಸೇಂಟ್ ಲೂಯಿಸ್ ಒಲಿಂಪಿಕ್ ಕ್ರೀಡಾದಿಂದ ಚಿನ್ನ, ಬೆಳ್ಳಿ, ಕಂಚು ಪದಕ ಇದೇ ರೀತಿ ಜಾರಿಗೆ ಬಂತು ಅಂತ ನಾವು ನೋಡ್ಕೊಂತ ಹೋಗ್ತೀವಿ. ನೋಡ್ರಿ, ಇಲ್ಲಿ ಮೊದಲ ಓನ್ಲಿ ಬಂಗಾರದ ಪದಕ ಇತ್ತು. ನಿಮಗ್ ಹೇಳ್ಬೇಕಾಗಿತ್ತು, ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ ನಲ್ಲಿ ಮೆಡಲ್ ಗೆದ್ದಿರ್ತಕ್ಕಂಥ ಯಾರು ಅಂದ್ರ ಕೊರಿಬಾಸ್. ಬಿಗ್ ಬಾಸ್ ಅಲ್ಲ, ಡಿ ಬಾಸ್ ಅಲ್ಲ, ಕೊರಿಬಾಸ್ ಅಂತಕ್ಕಂಥ. ಆ ಕೊರಿಬಾಸ್ ಆತನಿಗೆ ಗೆದ್ದಾಗ ಆಲಿವ್ ಅಂತಕ್ಕಂಥದ್ದು ಒಂದು ಗಿಡದ ಎಲೆಯ ಒಂದು ಎಲಿಗಳು ಒಂದು ಗೋಳೆ ಮಾಡಿ ಅದಕ್ಕೆ ಕಿರೀಟ ಮಾಡ್ತಿದ್ರು. ಅದು ಕಿರೀಟ ತಂದು ಅವ್ನ ತಲೆ ಮೇಲೆ ಹಾಕ್ತಿದ್ರು. ಅದು ಬಹಳಷ್ಟು ವ್ಯಾಲ್ಯೂಬಲ್ ಅದು ಆಗಿನ ಕಾಲದಲ್ಲಿ. ಆತನಿಗೆ ಕೆಲವೊಂದಿಷ್ಟು ಮೀಸಲಾತಿಗಳು ನೀಡ್ತಾ ಇದ್ರು. ಆತನಿಗೆ ಅವಾಗ ಇರ್ತಕ್ಕಂತ ರೆಸ್ಪೆಕ್ಟೇ ಬೇರೆ ಇರ್ತಾ ಇತ್ತು. ಈ ರೀತಿ ನೋಡ್ಕೊಂತ ಹೋದಾಗ ಇಲ್ಲಿ ಆಧುನಿಕ ದಿನಮಾನಗಳಲ್ಲಿ ನಾವು ನೋಡ್ಕೊಂತ ಬಂದಿವಿ ಅಂತಂದಾಗ 1904 ಆ ಹಲವು ಗಿಡದ ಎಲೆಗಳಲ್ರಿ. ಈಗಿನ ಸರ್ಕಾರಗಳು ಕೂಡ ಬಹಳಷ್ಟು ಮೀಸಲಾತಿಗಳನ್ನ ಕ್ರೀಡಾಪಟುಗಳಿಗೆ ನೀಡ್ತಾ ಇದೆ ವಿವಿಧ ಇಲಾಖೆಗಳಲ್ಲಿ. ಅದೇ ರೀತಿಯಾಗಿ ಚಿನ್ನ, ಬೆಳ್ಳಿ, ಕಂಚು ಅಂತಕ್ಕಂತ ಪದಕಗಳನ್ನ 1904ರಿಂದ ನೀಡ್ತಾ ಬಂದ್ರು ಅಂತ ನೋಡ್ತೀವಿ. ನೆನ್ಪಿಟ್ಕೊಂಡ್ ನೋಡ್ರಿ, 1905 ನಮ್ಮಲ್ಲಿ ಬಂಗಾಳಿ ಅಧಿವೇಶನ ಅಂತಕ್ಕಂಥದ್ದಾಗಿತ್ತು. ಟಚ್ ಮಾಡ್ಕೊಂತ ಹೋಗ್ಬೇಕಷ್ಟೇ. ಮತ್ತೆ ಈ ಒಲಿಂಪಿಕ್ ಕ್ರೀಡೆಯು ಟಿವಿಯಲ್ಲಿ ಯಾವಾಗ ಪ್ರಸಾರವಾಯಿತು ಅಂತ ಕೇಳ್ತಾನ ಪ್ರಶ್ನೆ. 1948ರಿಂದ ಟಿವಿಯಲ್ಲಿ ಪ್ರಸಾರವಾಯಿತು ಅಂತ ನಾವು ನೋಡ್ತೀವಿ. ತದನಂತರ ಭಾರತ ದೇಶದಲ್ಲಿ ಸಿಡ್ನಿ ಒಲಿಂಪಿಕ್ ನಲ್ಲಿ ಬಹಳಷ್ಟು ಸಲ ಪ್ರಶ್ನೆ ಆಗ್ಯದ. ಒಬ್ರು ಪದಕವನ್ನ ಪಡೆದಿದ್ರು. ಅವರೇ ಯಾರು ಅಂದ್ರ ಕರ್ಣಂ ಮಲ್ಲೇಶ್ವರಿ. ಇದ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಾಗ್ಯಾವ. ಈಕೆ ಯಾವ ಆಟಕ್ಕೆ ಸೀಮಿತ, ಯಾವ ಆಟ ಗೆದ್ರು, ಯಾವ್ದು ಪದಕವನ್ನ ಪಡೆದ್ರು, ಬಹಳಷ್ಟು ಸಲ ಪ್ರಶ್ನೆಗಳಾಗ್ಯಾವ. ನೀವು ಒಂದ್ ಸ್ವಲ್ಪ ನೋಡ್ಕೊಂತ ಹೋರಿ. ಸಿಡ್ನಿ ಒಲಿಂಪಿಕ್ ನಲ್ಲಿ ಕಂಚಿನ ಪದಕ ಪಡೆದ ಭಾರತದ ಏಕೈಕ ಕ್ರೀಡಾಪಟು ಯಾರು ಅಂದ್ರ ಕರ್ಣಂ ಮಲ್ಲೇಶ್ವರಿ ಅಂತ ಹೇಳಿ ನೆನಪಿರ್ಲಿ. ತದನಂತರ ದಿನಮಾನಗಳಲ್ಲಿ 1926 ಒಲಿಂಪಿಕ್ ನಲ್ಲಿ ಹಾಕಿ ಆಟ ಪ್ರಾರಂಭವಾಯಿತು ಅಂತ ನಾವು ನೋಡ್ತೀವಿ. ತದನಂತರ ನೋಡ್ಕೊಂತ ಹೋದಿವಿ ಅಂತಂದ್ರ ಆಧುನಿಕವಾಗಿ ನಿಮ್ಗೆ ಈಗಾಗಲೇ ಗೊತ್ತು, ಟೋಕಿಯೋ ಒಲಿಂಪಿಕ್ ಅಂತಕ್ಕಂಥದ್ದು ನಡೆದಿತ್ತು. ಒಟ್ಟಾರೆಯಾಗಿ 6 ಪದಕಗಳನ್ನ ಭಾರತ ದೇಶ ಗೆದ್ದುಕೊಂಡದ. ಅದ್ರಾಗ 5 ಕಂಚುಗಳಿದ್ವು, 1 ಬೆಳ್ಳಿ. ಇದಕ್ ಮೂಲ ಕಾರಣ ಏನು ಅಂತಂದಾಗ ಶಾಲೆಗಳಲ್ಲಿಯೇ ಫಿಸಿಕಲ್ ಟೀಚರ್ಗಳಿಲ್ಲ. ದೈಹಿಕ ಶಿಕ್ಷಣದಲ್ಲಿ ಆಸಕ್ತಿ ಇರತಕ್ಕಂತ ಮಕ್ಕಳಿಗೆ ಪ್ರೋತ್ಸಾಹ ನೀಡಲು ದೈಹಿಕ ಶಿಕ್ಷಕರೇ ಇಲ್ಲದ ಕಾರಣ ಇರಬಹುದು. ಇನ್ನು ಇರ್ಲಿ, 108 ಕಾರಣಗಳು ಇರ್ತಾವ. ಅದರಲ್ಲಿ ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋವಿನಲ್ಲಿ ನೆನಪಿನಲ್ಲಿ ತಗೋರಿ, ಬೆಳ್ಳಿ ಪದಕವನ್ನ ಗೆದ್ದಿದ್ರು. ಶೂಟಿಂಗ್ ಮತ್ತು ಕುಸ್ತಿಗಳಲ್ಲಿ ಕಂಚು ಬಂದು ಪುರುಷರ ಹಾಕಿ ತಂಡನು ಕೂಡ ಕಂಚು ಗೆದ್ದಿತ್ತು. ಒಂದು ಐತಿಹಾಸಿಕ ಸಾಧನೆ. ಇದಕ್ಕಿಂತ ಮೊದಲು ಹಾಕಿಲ್ ಗೆದ್ದು ಬಹಳಷ್ಟು ಸಲ ಗೆದ್ದಿದ್ದು, ಆಧುನಿಕವಾಗಿ ಗೆದ್ದಿರ್ಲಿಲ್ಲ ಅಂತಕ್ಕಂಥ ವಿಚಾರ. ಇದೇ ರೀತಿಯಾಗಿ ನೋಡ್ಕೊಂತ ಹೋದಾಗ ಈ ನೀರಜ್ ಚೋಪ್ರಾ ಪುರುಷರ ವಿಭಾಗದಲ್ಲಿ ಜಾವ್ಲಿನ್ ಎಸೆತದಲ್ಲಿ ಬೆಳ್ಳಿ ಪದಕವನ್ನ ಗೆದ್ದಿದ್ರು ಅಂತಕ್ಕಂಥದ್ದು. ಮತ್ತ ಮನು ಬಾಕರ್, ಸರ್ಬ್ಜೋತ್ ಸಿಂಗ್ ಮಿಶ್ರಿತ 10 ಮೀಟರ್ ಪಿಸ್ತೂಲ್ ನೆಲಗ ಇವರು ಕೂಡ
ಪದಕವನ್ನ ಗೆದ್ದಿದ್ರು, ಕಂಚು ಅಂತಕ್ಕಂಥದ್ದು. ಸ್ವಪ್ನಿಲ್ ಕುಶಾಲೆ ಅಂತಕ್ಕಂಥವ್ರು ಪುರುಷರ ವಿಭಾಗದಲ್ಲಿ, ಇವರು ಕೂಡ 5 ಮೀಟರ್ ರೈಫಲ್ ವಿಭಾಗದಲ್ಲಿ ಕೂಡ ಕಂಚು ಗೆದ್ದಿದ್ರು. ಅದೇ ರೀತಿಯಾಗಿ ಅಮನ್ ಸೆಹರಾವತ್ 57ರ ಕುಸ್ತಿ ವಿಭಾಗದಲ್ಲಿ, ಕುಸ್ತಿ ರೆಸ್ಲಿಂಗ್ ಅಲ್ಲಿ ಇವರು ಕೂಡ ಕಂಚು ಗೆದ್ದಿದ್ರು. ಮುಖ್ಯಾಂಶಗಳನ್ನ ನಾವು ನೋಡ್ಕೊಂತ ಹೋದ್ವಿ ಅಂತಂದಾಗ ಹಾಕಿ ತಂಡ ಐತಿಹಾಸಿಕ ಸಾಧನೆಯನ್ನ ಮಾಡಿತ್ತು. ಯಾಕಂತಂದ್ರ ಈಗಾಗಲೇ ಅದು ಪದಕವನ್ನ ತೆಗೆದುಕೊಳ್ಳದೆ ಹಿಂದೆ ಉಳಿದಿತ್ತು, ಮುಂದೆ ಹೆಜ್ಜೆ ಇಟ್ಟದ, ಮುಂದಿನ ದಿನಮಾನಗಳಲ್ಲಿ ಬೆಳಿಬಹುದು ಅಂತಕ್ಕಂಥ. ಜರ್ಮನ್ ದೇಶವನ್ನು ಸೋಲಿಸಿತ್ರಿ 41 ವರ್ಷಗಳ ನಂತರ. ಅದೇ ರೀತಿಯಾಗಿ ಶೂಟಿಂಗ್ ನಲ್ಲಿ ಪ್ರದರ್ಶನ ಮನು ಬಾಕರ್ ಏನಿದ್ರಲ್ರಿ, ಒಂದೇ ಒಲಿಂಪಿಕ್ ನಲ್ಲಿ 2 ಪದಕ ಗೆದ್ದ ಮೊದಲ ಭಾರತೀಯ ಅಂತಕ್ಕಂಥ ವಿಚಾರ ನೆನಪಿರ್ಲಿ. ಅಲ್ಲಿ ಮೀರಾಬಾಯಿ ಚಾನು ವೇಟ್ ಲಿಫ್ಟಿಂಗ್ ಒಂದೇ 1 kg ರೀ, ಸಿಂಪಲ್ ಒಂದೇ 1 kgದಾಗ ಅವ್ರದ್ದು ಕೂಡ ಪದಕವನ್ನ ಹೋಯ್ತು ಅಂತ ನೋಡ್ತೀವಿ. ಈ ರೀತಿ ಆಧುನಿಕ ಒಲಿಂಪಿಕ್ ಕ್ರೀಡೆಯಲ್ಲಿ, ಮೊನ್ನೆ ನಡೆದಿರ್ತಕ್ಕಂಥ ಒಲಿಂಪಿಕ್ ಕ್ರೀಡೆಯಲ್ಲಿ ಇತಿಹಾಸವನ್ನು ನೋಡ್ಕೊತಾ ಬರ್ತಾ ಇದ್ದೀವಿ. ವಿನೇಶ್ ಫೋಗಾಟ್ ಅಂತಕ್ಕಂಥವ, ಆತನು ಕೂಡ ಫೈನಲ್ ತಲುಪಿ ಡಿಸ್ಕ್ವಾಲಿಫೈಡ್ ಆದ ಅಂತಕ್ಕಂಥದ್ದು. ತದನಂತರ ಒಲಿಂಪಿಕ್ ಕ್ರೀಡಾಕೂಟ ಪ್ಯಾರಿಸ್ ನ ನಡೆದಿತ್ತು. ಜುಲೈ 26ರಿಂದ ಆಗಸ್ಟ್ 11ರವರೆಗೆ ಈ ಕ್ರೀಡಾಕೂಟ ಜರುಗಿತ್ತು ಅಂತ ನಾವು ನೋಡ್ತೀವಿ. ಈಗಾಗಲೇ ಕೇಳ್ತಕ್ಕಂತ ಪ್ರಶ್ನೆಗಳು ಮತ್ತೆ ಯಾವ್ಯಾವು ಅಂತಂದಾಗ 1928ಕ್ಕೆ ಎಲ್ಲಿ ನಡೀತದ ಒಲಿಂಪಿಕ್ ಕ್ರೀಡೆ ಅಂತ ಕೇಳ್ತಾರ. ಲಾಸ್ ಏಂಜಲೀಸ್ ನಲ್ಲಿ ನಡೀತದ, ಅಮೆರಿಕ ಸಂಸ್ಥಾನದ ಅಡಿಯಲ್ಲಿ ನಡೀತದ. ಯಾವಾಗ ಅಂತಂದಾಗ ಜುಲೈ 14ರಿಂದ ಪ್ರಾರಂಭವಾಗಿ 30 ತನ ಒಟ್ಟು 16 ದಿವಸಗಳ ಕಾಲ ನಡೆಯುತ್ತೆ ಅಂತಕ್ಕಂಥ ವಿಚಾರ. ತದನಂತರ 2032ರ ಕ್ರೀಡಾಕೂಟ, ಒಲಿಂಪಿಕ್ ಕ್ರೀಡಾಕೂಟ ಯಾವ ದೇಶದೊಳಗೆ ನಡೆಯುತ್ತ ಅಂತದ, ಆಸ್ಟ್ರೇಲಿಯಾದ ಬ್ರಿಸ್ಬೇನ್ ನಗರದಲ್ಲಿ ನಡೀತದ ಅಂತಕ್ಕಂಥದ್ದು ಗೊತ್ತಿರ್ಲಿ ಅಂತಕ್ಕಂಥದ್ದು ವಿಚಾರ. ಇನ್ನ ಇತರ ಅಂಶಗಳಲ್ಲಿ ನಾವು ನೋಡ್ಕೊಂತ ಹೋದ್ವಿ ಅಂತಂದಾಗ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಪ್ರಸ್ತುತ ಅಧ್ಯಕ್ಷರು ಯಾರದಾರ ಅಂತ ಕೇಳ್ತಾರ. ಕ್ರಿಸ್ಟಿ ಕೋವೆಂಟ್ರಿ ಅಂತಕ್ಕಂಥವನ ಅದಾನ. ಕಾಮೆಟ್ರಿ ಅನ್ಬೇಕು ಹೋಗ್ಬೇಡ್ರಿ, ಕ್ರಿಸ್ಟಿ ಕೋವೆಂಟ್ರಿ ಅಂತಕ್ಕಂಥವನ. ಇವರು 2025 ಮಾರ್ಚ್ ನಡೆದ ಚುನಾವಣೆಯಲ್ಲಿ ಆಯ್ಕೆಯಾಗಿ ಜೂನ್ 2025ರಿಂದ ಅಧಿಕಾರ ವಹಿಸಿಕೊಂಡರು. ಇವರು ಐಒಸಿಯ ಮೊದಲ ಆಫ್ರಿಕನ್ ಅಧ್ಯಕ್ಷರಾಗಿದ್ದಾರೆ, ಮಹಿಳೆಯರು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇವ್ರಕ್ಕಿಂತ ಹಿಂದೆ ಯಾರಿದ್ರು ಅಂದ್ರ ಥಾಮಸ್ ಬಾಚ್ ಅಂತಕ್ಕಂಥವ್ರು ಇದ್ರು. ಎಲ್ಲಿ ಏನ್ ಪ್ರಶ್ನೆ ಕೇಳ್ತಾರ ಗೊತ್ತಿಲ್ಲ, ಅದ್ರ ನೆನ್ಪಿಟ್ಕೊಂತ ಹೋರಿ. ಇವರು ಜಿಂಬಾಬ್ವೆಯ ಈಜುಗಾರತಿ ಮತ್ತು 2 ಬಾರಿ ಒಲಿಂಪಿಕ್ ಚಿನ್ನದ ಪದಕವನ್ನ ಪಡೆದವರು ಅಂತಕ್ಕಂಥವ್ರು ಯಾರು ಅಂದ್ರೆ ಕ್ರಿಸ್ಟಿ ಕೋವೆಂಟ್ರಿ, ಪ್ರಸ್ತುತ ಐಒಸಿಯ ಪ್ರೆಸಿಡೆಂಟ್ ಅಂತಕ್ಕಂಥ ವಿಚಾರ. ಅಧಿಕಾರ ಯಾವಾಗ ವಹಿಸ್ಕೊಂಡ್ರ? ಜೂನ್ 23ನೇ ತಾರೀಕಿಗೆ ವಹಿಸ್ಕೊಂಡ್ರ ನೋಡ್ರಿ. ಐಒಸಿ ಇತಿಹಾಸದಲ್ಲಿ ಮೊದಲ ಮಹಿಳಾ ಮತ್ತು ಆಫ್ರಿಕನ್ ಅಧ್ಯಕ್ಷ ಇವರು. ಅದೇ ರೀತಿಯಾಗಿ ನಾವು ಭಾರತದ ಐಒಸಿ ಬರ್ಬೇಕಾದ್ರೆ ಪ್ರಸ್ತುತ ಅಧ್ಯಕ್ಷ, ಈ ಪ್ರಸ್ತುತ ಪ್ರೆಸಿಡೆಂಟ್ ಯಾರದಾರ ಅಂದ್ರ ನಿಮ್ಮೆಲ್ಲರ ಫೇವರೇಟ್ ಪಿಳೆ ಎಕ್ಸ್ಪ್ರೆಸ್ ಪಿಟಿ ಉಷಾ ಅಂತಕ್ಕಂಥ ವಿಚಾರ. ಇವರು 2022ಕ್ಕ ನವೆಂಬರ್ ನಲ್ಲಿ ಅವಿರೋಧವಾಗಿನೇ ಆಯ್ಕೆ ಮಾಡಿದ್ರಿ. ನೋಡ್ರಿ, ನಮ್ಮಲ್ಲಿ ಶೋ ಅಪ್ ಯಾರು ಮಾಡ್ತಾರ ನೋಡ್ರಿ, ಅವ್ರಿಗೆಲ್ರಿಗೂ
ಗುರುತು ಹಿಡಿತೀವಿ. ಏನೋ ಟೆನ್ನಿಸ್ ಆಡೋ ಏನೋ ಮಾಡೋರ್ಗೆಲ್ರೇ ಇವ್ರು ಅಂತ ಕೋನ ಹಿಡಿತೀವಿ. ಆದ್ರ ಭಾರತ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ದಾಖಲೆಯನ್ನ ಮಾಡಿರ್ತಕ್ಕಂತ ಮಹಿಳೆ ಈ ವೈಯಕ್ತಿಕ ವಿಭಾಗದಲ್ಲಿ ಗೋಲ್ಡ್ ತಂದು ಕೊಟ್ಟಕ್ಕೆ ಈ ಮಹಿಳೆ ಎಕ್ಸ್ಪ್ರೆಸ್ PT ಉಷಾ. ಆಕೆ ಫೋಟೋ ಕೆಲವ್ರಿಗೆ ನೋಡ್ಲಿಕ್ಕೂ ಇಲ್ಲ, ನೋಡಿರ್ಬಹುದು, ನೋಡ್ಲಿಕ್ಕೂ ಇಲ್ಲ. ಅಂತ ಮಹಾನ್ ಸಾಧಕಿ PT ಉಷಾ ಇರ್ಲಿ. ಇವರು ಕೂಡ ಅದೇ ರೀತಿಯಾಗಿ ಒಬ್ರು 2022 ನವೆಂಬರ್ನಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿದ್ರು ಮತ್ತು IOC ಅಧ್ಯಕ್ಷರಾದ ಮೊದಲ ಮಹಿಳೆ ಭಾರತದ ಇತಿಹಾಸದಲ್ಲಿ. IOC ಅಧ್ಯಕ್ಷರಾದ ಮೊದಲ ಮಹಿಳೆ ಮತ್ತು ಮೊದಲ ಒಲಿಂಪಿಯನ್ ಅಂತಕ್ಕಂಥ ವಿಚಾರ ನೆನಪಿರಲಿ. ಇಷ್ಟು ವಿಚಾರಗಳನ್ನ ನಾವು ಈಗಾಗಲೇ IOC ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಇನ್ನು ಏನಾದ್ರೂ ಸೋರ್ಸ್ ನನಗೆ ಸಿಕ್ಕಾಗ ನಾನ್ ನಿಮಗದು ಗ್ರೂಪ್ ಅಲ್ಲಿ ಹಾಕ್ತೇನೆ, ಈ ನೋಟ್ಸ್ ಒಂದಿಗೆ ಅಂತಕ್ಕಂಥ ವಿಚಾರ ಈ ನೋಟ್ಸ್ ಗ್ರೂಪ್ ಅಲ್ಲಿ ಹಾಕ್ತೇನೆ. ನಿಮ್ಮ ಯಾವ್ದಾದ್ರು ವಿಚಾರಗಳಿದ್ದಾಗ ಹಂಚ್ಕೋಬಹುದು ಅಂತಕ್ಕಂಥ ವಿಚಾರ. ಯಾರು ಏನೇನ್ ಕಮೆಂಟ್ ಮಾಡ್ರಿ ನಾನು ನೋಡ್ತಾ ಇದ್ದೀನಿ. ನಮಸ್ತೆ. ಪ್ರಾಚೀನ ಕ್ರೀಡಾಕೂಟ ಮುಕ್ತಾಯವಾದ ಕ್ರಿಸ್ತಶಕ 394 ಹೇಳಿದ್ದೀನಿ ಸರ್, 394 ಅಂತ ಹೇಳಿ. ಈಗಾಗಲೇ ಪ್ರಶ್ನೆ ಅದ ಆಗಿದೆ. ಚಳಿಗಾಲ ಒಲಿಂಪಿಕ್ 1924 ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೀತು. ಹೌದು. ಓಕೆ, ಧನ್ಯವಾದಗಳು ತಮ್ಗೆಲ್ರಿಗೂ. ಮತ್ತೆ ಏನಾದರೂ ಸಮಸ್ಯೆಗಳು ಇದ್ದಾಗ, ಏನಾದರೂ ವಿಚಾರಗಳಿದ್ದಾಗ ಪ್ರಶ್ನೆಗಳನ್ನ ಈಗ ಕೇಳಿ ಅಂತಕ್ಕಂಥದ್ದು. ನಾಳೆ ಇನ್ನು ಉಳಿದಿರ್ತಕ್ಕಂಥದ್ದು ಒಂದ್ 2-3 ದಿವಸಗಳಲ್ಲಿ ಹಿಸ್ಟ್ರಿ ಮುಗೀತದೆ. ನೆಕ್ಸ್ಟ್ ಅನಾಟಮಿ ಸ್ಟಾರ್ಟ್ ಮಾಡಮ್ರಿ. ಬಯಾಲಜಿ ಬೇಸಸ್ ಅಲ್ಲಿ ಇರುತ್ತಾ. ಎರಡ್ 2020 ಒಲಿಂಪಿಕ್ ನಲ್ಲಿ ಟುಗೆದರ್ ಎಂಬ ದೇವವಾಕ್ಯವನ್ನು ಸೇರಿಸಿದ್ದಾರೆ. ಹೌದು ಸರ್, ಸೇರಿಸಿದ್ದಾರೆ ಸಿದ್ದೇಶ್ ಅವರೇ. ಪ್ರಶ್ನೆಗಳನ್ನು ಕೇಳ್ರಿ ದಯವಿಟ್ಟು. ನಿಮ್ಗೆಲ್ರಿಗೂ ತಿಳಿದಿದೆ ಅಂತಕ್ಕಂಥದ್ದು ಭಾವಿಸ್ತೀನಿ. ಸರ್ PDF ಕಳಿಸ್ತೀನಿ ಸರ್, ಇದು ಮೇನ್ ಇಂಪಾರ್ಟೆಂಟ್ ಅದ. PDF ನಿಮ್ಗೆ ಹಾಕ್ತೀನಿ, ಕಳಿಸ್ತೀನಿ.